ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಾಕ್ಯಗಳನ್ನ ಯಾವ ರೀತಿ ಕ್ರಮವಾಗಿ ಜೋಡಿಸುವುದನ್ನ ಇವತ್ತು ನಾವು ಅಧ್ಯಯನ ಮಾಡೋಣ. ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧಕ್ಕೆ ನೋಡಿದ್ರಿಂದ ಯಾವುದೇ ಒಂದು ಪ್ರಶ್ನೆನ ಯಾವ ರೀತಿಯಾಗಿ ಬಿಡಿಸೋದು, ಯಾವ ರೀತಿಯಾಗಿ ಜೋಡಿಸೋದು ಅನ್ನೋದನ್ನ ಗೊತ್ತಾಗೋದಿಲ್ಲ. ಅದಕ್ಕೆ ತಪ್ಪದೆ ವಿಡಿಯೋನು ನೋಡಿ. ವಾಕ್ಯಗಳನ್ನು ಕ್ರಮವಾಗಿ ಜೋಡಿಸುವುದು ಹೇಗೆ? ಆಪ್ಷನ್ 1, ನಗೆ ವಿಶ್ವವ್ಯಾಪಕ. ಅಂದ್ರೆ ನಗೆ ವಿಶ್ವವ್ಯಾಪಕ ಅನ್ನೋರ್ನ ಇಲ್ಲಿ 4 ತರವಾಗಿ ನಮ್ಗೆ ಕೊಟ್ಟಿರ್ತಾರೆ. ಫಸ್ಟ್ ಯಾವುದು, ಸೆಕೆಂಡ್ ಒನ್ ಯಾವುದು, ಥರ್ಡ್ ಒನ್ ಯಾವುದು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಪಿ, ಸ್ವರ್ಗದೊಳಗಿನ ದೇವಾನುದೇವತೆಗಳು ನಗುತ್ತಾರೆ. ಆಪ್ಷನ್ ಕ್ಯೂ, ಅದು ಸ್ವರ್ಗ, ಪಾತಾಳ ಲೋಕಗಳೆಲ್ಲ ಹಬ್ಬಿಕೊಂಡಿದೆ. ಆಪ್ಷನ್ ಆರ್, ಮರ್ತ್ಯಲೋಕದ ಮಾನವರು ಇತರ ಪ್ರಾಣಿಗಳು ನಗುತ್ತದೆ. ಆಪ್ಷನ್ ಎಸ್, ಪಾತಾಳ ಲೋಕದ ಅಸುರರು ನಾಗಕನ್ಯರು ನಗುತ್ತಾರೆ. ಅಂದ್ರೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅನ್ನೋದು ಈ ಒಂದು ಪ್ರಶ್ನೆ. ಫಸ್ಟ್ ನಮ್ಗೆ ಯಾವ್ದು ಬರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಸ್ವರ್ಗದೊಳಗಿನ ದೇವಾನುದೇವತೆಗಳು ನಗುತ್ತಾರೆ. ಅಂದ್ರೆ ಫಸ್ಟ್ ನಮ್ಗೆ ಇದು ಬರಲ್ಲ. ಅದು ಸ್ವರ್ಗ, ಮೃತ್ಯ, ಪಾತಾಳ ಲೋಕಗಳೆಲ್ಲ ಹಬ್ಬಿಕೊಂಡಿದೆ ಅಂದ್ರೆ ನಮಗೂ ಫಸ್ಟ್ ಇದು ಬರುತ್ತೆ. ಅದು ಸ್ವರ್ಗ, ಮೃತ್ಯ, ಪಾತಾಳ ಲೋಕಗಳೆಲ್ಲ ಹಬ್ಬಿಕೊಂಡಿದೆ. ಫಸ್ಟ್ ಒನ್ ನಮ್ಗೆ ಯಾವ್ದು ಬರುತ್ತೆ? Q1 ಇದು. ಆಮೇಲೆ ಯಾವುದು? ಮೃತ್ಯ ಲೋಕದ ಮಾನವರು ಇತರ ಪ್ರಾಣಿಗಳು ನಗುತ್ತಾರೆ. ಇದು ಎರಡನೇದು ಬರಲ್ಲ. ಇನ್ನು ಮೂರನೇದಾಗಿ ಪಾತಾಳ ಲೋಕದ ಅಸುರರು ನಾಗಕನ್ಯೆಯರು ನಗುತ್ತಾರೆ. ಇದು ನಮ್ಗೆ ಬರಲ್ಲ. ಎರಡನೇದು ಇದು ಬರುತ್ತೆ. ಥರ್ಡ್ ಒನ್ 6, ಫೋರ್ತ್ ನಾವು ನೋಡಿದ್ವಿ. ಈಗ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು. ಆಪ್ಷನ್ 1 PQRS, ಆಪ್ಷನ್ 2 QPRS, ಆಪ್ಷನ್ 3 RPQS, ಆಪ್ಷನ್ 4 SPQR. ನೋಡಿ, ಇದಕ್ಕ ಸರಿಯಾದ ಉತ್ತರ ನಾವು ಇಲ್ಲಿ ಚಾಯ್ಸ್ ಮಾಡ್ಬೇಕು. ಅಂದ್ರೆ ಇಲ್ಲಿ ನಾವು ಮೊದ್ಲೇ ಅದಕ್ಕ ಆನ್ಸರ್ ಮಾಡಿದ್ವಿ ಮೇಲ್ಗಡೆ, ಯಾವ್ದು ಒಂದು ಯಾವ್ದು ಎರಡು ಅಂತ. ನೋಡ್ರಿ, ಫಸ್ಟ್ ಒನ್ Q, ಸೆಕೆಂಡ್ ಒನ್ P, ಥರ್ಡ್ ಒನ್ R, ಫೋರ್ತ್ ಒನ್ S. QPRS ಇಲ್ಲಿ ಯಾವ್ದು PQRS ಬರಲ್ಲ. QPRS ಇದು ಬರುತ್ತೆ ಆನ್ಸರ್. ಸೆಕೆಂಡ್ QPRS ಇದಕ್ಕೆ ಒಂದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 2, ಶಿಲೆಯಲ್ಲಿ ಕಲೆ ಅರಳಿದ್ದು. ಅಂದ್ರೆ ಫಸ್ಟ್ ಶಿಲೆಯಲ್ಲಿ ಕಲೆ ಅರಳಿದ್ದು ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫಸ್ಟ್ ಯಾವುದು ಅನ್ನೋದು ಇದಕ್ಕೆ ಒಂದು ಸರಿಯಾಗಿ ಕ್ರಮಬದ್ಧವಾಗಿ ನಾವು ಇದನ್ನ ಜೋಡಿಸ್ಬೇಕು. ಪಿ, ಅತ್ಯಂತ ಭವ್ಯ ಹಾಗೂ ಸುಂದರ. ಆಪ್ಷನ್ ಕ್ಯೂ, ಕನ್ನಡ ನಾಡಿನ ಐಹೊಳೆ ಬಾದಾಮಿ ಪಟ್ಟದಕಲ್ಲುಗಳಲ್ಲಿ ಬೇಲೂರಿನ ದೇವಾಲಯಗಳ ವಾಸ್ತುಶಿಲ್ಪ ಪ್ರಪಂಚದಲ್ಲಿಯೇ. ಎಸ್, ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ಹಳೆಬೀಡು ದೇವಾಲಯಗಳಿವೆ. ನೋಡಿ, ಇದಕ್ಕೊಂದು ಸರಿಯಾದ ಉತ್ತರ. ಫಸ್ಟ್ ನಾವು ಗುರುತಿಸೋಣ, ಆಮೇಲೆ ಆಪ್ಷನ್ ನೋಡೋಣ. ಫಸ್ಟ್ ಒನ್ Q, ಸೆಕೆಂಡ್ ಒನ್ S, ಥರ್ಡ್ ಒನ್ R, ಫೋರ್ತ್ ಒನ್ P. ಆಪ್ಷನ್ 1 PQRS, ಆಪ್ಷನ್ 2 RQPS, ಆಪ್ಷನ್ 3 RQSP, ಆಪ್ಷನ್ 4 QSRP. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಂದ್ರೆ QSRP ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. QSRP. ಇನ್ನು ಮೂರನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ
ಅದ್ರ ನಮ್ ಕನ್ನಡ ಭಾಷೆಯಲ್ಲಿ ಫಸ್ಟ್ ಯಾವ್ದು ಬಂತು, ಸೆಕೆಂಡ್ ಯಾವ್ದು ಬಂತು, ಥರ್ಡ್ ಯಾವ್ದು ಬಂತು ಅನ್ನೋದು ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಪಿ, ಮೊಟ್ಟ ಮೊದಲು ಉಪಲಬ್ಧವಾದ ಕೃತಿ ಎಂದರೆ ಕವಿರಾಜ್ಯ ಮಾರ್ಗ. ಕ್ಯೂ, ಇದರ ಕಾಲ ಕ್ರಿಸ್ತಶಕ 450, ಇದರ ಕರ್ತೃ ಶ್ರೀ ವಿಜಯ. 6, ಇದರಲ್ಲಿ ಕನ್ನಡ ನಾಡಿನ ವಿಸ್ತಾರತೆಯನ್ನು ವರ್ಣಿಸಲಾಗಿದೆ. ಎಸ್, ಇದು ಒಂದು ಅಲಂಕಾರ ಗ್ರಂಥ. ಹೌದು, ಎಲ್ಲಾನು ಸರಿಯದ್ದು. ಅಂದ್ರೆ ಮೊಟ್ಟ ಮೊದಲ ಉಪಲಬ್ಧವಾದ ನಮ್ ಕೃತಿ ಅಂದ್ರೆ ಯಾವುದು? ಕವಿರಾಜ್ಯ ಮಾರ್ಗ. ಮತ್ತೆ ಇದ್ರ ಕಾಲ ಕ್ರಿಸ್ತಶಕ 450, ಇದ್ರ ಕರ್ತೃ ಶ್ರೀ ವಿಜಯ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾವು ಎಷ್ಟು ಆನ್ಸರ್ನ ಮಾಡ್ಕೊಳ್ತೀವಿ, ಎಷ್ಟು ಆನ್ಸರ್ನ ನಾವು ತಿಳ್ಕೊತೀವಿ ಅನ್ನೋದು ಇಲ್ಲಿ ನಮಗೂ ಗೊತ್ತಾಗುತ್ತೆ. ಈ ಕನ್ನಡ ಭಾಷೆಯಲ್ಲಿ ಇದು ಎಲ್ಲಾ ಕ್ವಶನ್ಗಳಲ್ಲಿ ಉಪಯೋಗಕ್ಕೆ ಬರುತ್ತೆ. ನೋಡಿ, ಇದು ಕವಿರಾಜ್ಯ ಮಾರ್ಗ ಅಂದ್ರೆ ಇದು ಕವಿರಾಜ್ಯ ಮಾರ್ಗ ಬರೆದವರು ಶ್ರೀ ವಿಜಯ. ಇದು ಎಷ್ಟನೇ ಶತಕದಲ್ಲಿ ಆಯ್ತು? 450ನೇ ಶತಕದಲ್ಲಿ ಆಯ್ತು. ನೋಡಿ, ಇಷ್ಟನ್ನ ನಾವು ಈ ಒಂದು ಪ್ರಶ್ನೆಯಲ್ಲೇ ನಾವು 3 ಕ್ವಶನ್ಗೆ ಆನ್ಸರ್ನ ಕಂಡುಕೊಂಡಿದ್ವಿ. ಅಂದ್ರೆ ಇದು ಕನ್ನಡ ನಾಡಿನ ವಿಸ್ತಾರತೆಯನ್ನು ವರ್ಣಿಸಲ್ಲ. ನಮ್ ಕನ್ನಡ ನಾಡಿನ ವಿಸ್ತಾರತೆಯನ್ನು ಇದು ನಮ್ಗ ವರ್ಣಿಸುತ್ತದೆ. ಹಾಗೆ ಇದು ಒಂದು ಅಲಂಕಾರಕ ಗ್ರಂಥ ಕೂಡ ಆಗಿರುತ್ತದೆ. ಹಾಗಿದ್ದು ಇದಕ್ಕ ನಾವು ಒಂದಾಣೆ ಅಂದ್ರೆ ಹೊಂದಿಸುತ್ತಾ ನೋಡಮ್ ಫಸ್ಟ್ ಯಾವ್ದು ಬಂದಿದೆ ಅಂತ. ಫಸ್ಟ್ ಒನ್, ಮೊಟ್ಟ ಮೊದಲ ಉಪಲಬ್ಧವಾದ ಕೃತಿ ಅಂದ್ರೆ ಅದು ಕವಿರಾಜ್ಯ ಮಾರ್ಗ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಯಾವುದು? ಇದರ ಕಾಲ ಕ್ರಿಸ್ತಶಕ 450, ಇದರ ಕರ್ತೃ ಶ್ರೀ ವಿಜಯ. ಇದನ್ನೇ ಸೆಕೆಂಡ್. ಇದು ಇನ್ನು ಥರ್ಡ್ ಒನ್ ಯಾವ್ದಪ್ಪ ಅಂತಂದ್ರೆ ಇದು. ಫೋರ್ತ್ ಒನ್ ಇದು ಅಂದ್ರೆ PQRS. ಇದು ಕರೆಕ್ಟ್ ಆಗಿ ಇರ್ತಕ್ಕಂತ ಉತ್ತರ. ನೋಡಿ ಫ್ರೆಂಡ್ಸ್, ಆಪ್ಷನ್ 1 PRSQ, ಆಪ್ಷನ್ 2 PQRS, ಆಪ್ಷನ್ 3 PRQS, ಆಪ್ಷನ್ 4 RSQP. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 PQRS. ಇನ್ನು 4ನೇ ಪ್ರಶ್ನೆ, ಪುರುಷ ಪ್ರಧಾನ ವ್ಯವಸ್ಥೆ. ಪಿ, ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾದ ಹೆಣ್ಣು ಹಲವಾರು ಅವಮಾನವೀಯ ದಾರುಣ ದುರಂತಗಳಿಗೆ ಒಳಗಾಗುತ್ತಾಳೆ. ಕ್ಯೂ, ಕುಟುಂಬ ಜೀವನದಲ್ಲಿ ಹೆಣ್ಣು ಶೋಷಣೆಯ ಕೇಂದ್ರ ಬಿಂದುವಾಗಿದ್ದಾಳೆ. ಆರ್, ಪ್ರಕೃತಿ ಸಹಜವಾದ ನಿಯಮಗಳನ್ನು ಗಾಳಿಗೆ ತೂರಿ. ಆಪ್ಷನ್ ಎಸ್, ಕೃತಕವಾದ ಮತೀಯ ನಿಯಮಗಳನ್ನು ಪಾಲಿಸುವುದಕ್ಕಾಗಿ ಪುರುಷ ವರ್ಗ ದಬ್ಬಾಳಿಕೆ ಶೋಷಣೆಯು ದಾರಿಯನ್ನು ಅನುಸರಿಸುತ್ತದೆ. ನಾವು ಒಂದೊಂದಾಗಿ ನೋಡೋಣ. ಪರಿಸ್ಥಿತಿ ಒತ್ತಡಕ ಒಳಗಾದ ಹೆಣ್ಣು ಹಲವಾರು ಅಮಾನವೀಯ ದಾರುಣ ದುರಂತಗಳಿಗೆ ಫಸ್ಟ್ನೇಗ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಬಹಳ ತೊಂದರೆನ ಅನುಭವಿಸಿದ್ದಾರೆ. ಆಗ ಹೆಣ್ಮಕ್ಳಿಗೆ ಸ್ವತಂತ್ರನೇ ಸಿಕ್ಕಿರ್ಲಿಲ್ಲ. ನಮ್ಗ ಸ್ವತಂತ್ರ ಸಿಕ್ಮೇಲೆ ಹೆಣ್ಮಕ್ಳು ಎಲ್ಲಿಗೆ ಹೋಗಕ್ನು ಭಯಪಡ ಹೆಣ್ಮಕ್ಳು ಧೈರ್ಯದಿಂದ ಹೊರಗಡೆ ಹೋಗಲು ಬಹಳ ಅನುಕೂಲವಾಗಿದೆ. ಆಗ ನಾವು ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಂದ್ರೂ ಕೂಡ ಅವ್ರಿಗೆ ಅಷ್ಟು ಭಯ ಮತ್ತೆ ಆತಂಕ ಕೂಡ ಆಗ್ತಿತ್ತು ಆಗಿನ ಒಂದ್ ಕಾಲದಲ್ಲಿ. ಈಗಿನ ಒಂದ್ ಕಾಲದಲ್ಲಿ ಆ ರೀತಿ ಇಲ್ಲ. ಎಲ್ಲಾ ಹೆಣ್ಮಕ್ಳು ಸ್ವತಂತ್ರವಾಗಿ ತಿರುಗ್ತಾ ಇದ್ದಾರೆ. ಸ್ವತಂತ್ರವಾಗಿ ಪುರುಷರ ಸಮನಾಗಿ ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಸರ್ಕಾರ ಕೂಡ ಯಾವುದೇ ಭೇದ ಭಾವ ಮಾಡದೆ ಗಂಡು ಮತ್ತು ಹೆಣ್ಣು ಎನ್ನದೆ ಅವರಿಗೂ ಸಮಾನ ವೇತನವನ್ನು ಕೂಡ ಕೊಡ್ತಾ ಇದೆ. ಅದೇ ರೀತಿ ಇಲ್ಲಿ ನಾವು ಆಗ ಶೋಷಣೆ ಆಗಿರುವುದರಿಂದ ಇಲ್ಲಿ ನಾವು ಕ್ರಮವಾಗಿ ಯಾವ ತರ ಜೋಡಿಸ್ಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ನಮ್ಗೆ ಯಾವ್ದು ಬರುತ್ತೆ? ಇದು ಕುಟುಂಬ ಜೀವನದಲ್ಲಿ ಹೆಣ್ಣು ಶೋಷಣೆಯ ಕೇಂದ್ರ ಬಿಂದುವಾಗಿದ್ದಾಳೆ. ಅಂದ್ರೆ ಕುಟುಂಬದಲ್ಲಿ ಜೀವನದಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾದಂತ ಒಂದು ಪಾತ್ರವಾಗಿರುತ್ತೆ. ಇದಕ್ಕೆ ನಾವು ಫಸ್ಟ್ ಇದು ಆಗಿರುತ್ತದೆ, ಕ್ಯೂ ಆಗಿರುತ್ತದೆ. ನೆಕ್ಸ್ಟ್ ಒನ್ ನಾವು ಇದು ಪಿ ಅಂತ ನೋಡ್ಬೇಕು. ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾದ ಹೆಣ್ಣು ಹಲವಾರು ಅಮಾನವೀಯ ದಾರುಣ ದುರಂತಗಳಿಗೆ ಒಳಗಾಗುತ್ತಾಳೆ. ನೋಡಿ ಫ್ರೆಂಡ್, ಈ ಹೆಣ್ಣು ಮಗಳು ಯಾವುದೇ ಒಂದು ಒತ್ತಡಕ್ಕೆ ಒಳಗಾದ್ರೂ ಕೂಡ ಅವಳು ಎಂತ ದುರಂತ ಒತ್ತಡ ಆದ್ರೂ ಕೂಡ ಅವಳು
ಸಹಿಸ್ಕೊಂಡು ಇರ್ತಾ ಮತ್ತೆ ಯಾವುದೇ ಒಂದು ಬಂದ್ರು ಕೂಡ ಧೈರ್ಯದಿಂದ ಮುಂದುವರಿತಾ ಹೋಗುತ್ತಾಳೆ. ಅದಕ್ಕೆ ಇದು ಎರಡನೇದಾಗಿ ಬರ್ತದೆ. ಅವಳು ಒಂದು ಕೇಂದ್ರದ ಬಿಂದು ಮತ್ತು ಯಾವುದೇ ಒಂದು ತೊಂದರೆ ಬರಲಿ, ದುರಂತವಾಗ್ಲಿ, ಏನೇ ನಡ್ಲಿ ಅವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಅದಕ್ಕೆ ಇದು ಎರಡನೇದಾಗಿರುತ್ತೆ. ಇನ್ನು ಮೂರನೇದು ಇದು ಬರುತ್ತೆ. ಮೂರನೇದು ಎಸ್. ಕೃತಕವಾದ ಮತೀಯ ನಿಯಮಗಳನ್ನು ಪಾಲಿಸುವುದಕ್ಕಾಗಿ ಪುರುಷ ವರ್ಗ ದಬ್ಬಾಳಿಕೆ ಶೋಷಣೆಯು ದಾರಿಯನ್ನು ಅನುಸರಿಸುತ್ತದೆ. ಅಂದ್ರೆ ಒಂದು ಕೃತಕವಾದ ಮತೀಯ ನಿಯಮಗಳನ್ನು ಪಾಲಿಸುವುದಕ್ಕಾಗಿ ಪುರುಷ ವರ್ಗ ದಬ್ಬಾಳಿಕೆ ಶೋಷಣೆಯ ದಾರಿಯನ್ನು ಅನುಸರಿಸುತ್ತದೆ. ಆಗ ಪುರುಷರು ತಮ್ಮದೇ ಆದಂತ ಒಂದು ದಾರಿಯನ್ನು ನೋಡ್ಕೊಳ್ತಾ ಹೋಗ್ತಿದ್ರು. ಅವಾಗ ರಾಜ್ಯರ ಆಳ್ವಿಕೆಯಲ್ಲಿತ್ತು. ರಾಜ್ಯರು ಏನ್ ಏನ್ ಅಂತಿದ್ರು ಅವ್ರು ಹೇಳ್ದಕ್ಕಂತ ಕೆಲಸಗಳನ್ನೇ ಮಾಡ್ತಾ ಹೋಗ್ಬೇಕಾಗಿತ್ತು. ಆಗಿದ್ರೆ ಈಗಿನ ಕಾಲದಲ್ಲಿ ಆ ರೀತಿ ಏನಿಲ್ಲ ಪುರುಷರದು. ಈಗ ಬೇರೆಯಾಗಿ ನೋಡ್ಬೋದು, ಹಾಗೆ ಕಾಣ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಇದು ಮೂರನೇದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಪ್ರಕೃತಿ ಸಹಜವಾದ ನಿಯಮಗಳನ್ನು ಗಾಳಿಗೆ ತೂರಿ. ಪ್ರಕೃತಿಯಲ್ಲಿ ಯಾವುದೇ ಒಂದು ಸಹಜವಾದ ನಿಯಮಗಳನ್ನು ಈಗ ಯಾರು ಕಿವಿಗೆ ಹಾಕಿಕೊಳ್ಳಲ್ಲ, ಅದನ್ನ ಗಾಳಿ ತರ ಬಿಟ್ಬಿಡ್ತಾರೆ. ಆ ಬಿಟ್ಬಿಡದೆ ಇದು ಒಂದು ಪುರುಷ ಪ್ರಧಾನ ವ್ಯವಸ್ಥೆಯ ಲಾಸ್ಟ್ನ ಒಂದು ಭಾಗ ಆಗಿರುತ್ತೆ. ಇದು ನಾಲ್ಕನೇದು. ಈಗ ನಾವು ಸರಿಯಾದ ಉತ್ತರ ನೋಡೋಣ. QPSR ಇಲ್ಲಿ ನೋಡ್ರಿ, PQSR ಇದನ್ನು ಬರಲ್ಲ, RPQS ಇದು ಬರಲ್ಲ, PSQR ಇದು ಬರಲ್ಲ, QPSR ಇದು ಬರುತ್ತೆ. ಆಪ್ಷನ್ 4 QPSR. ಈ ರೀತಿ ನಾವು ವಾಕ್ಯಗಳನ್ನು ಕ್ರಮವಾಗಿ ಜೋಡಿಸುವುದ ನೋಡಿದ್ವಿ. ಇನ್ನು ಮುಂದಿನ ಒಂದು ಅಧ್ಯಯನದಲ್ಲಿ ಬೇರೆ ಒಂದ್ರ ಬಗ್ಗೆ ಚರ್ಚಿಸುತ್ತಾ ಹೋಗೋಣ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.